Namaskara friends, welcome back to one more session of Rex Creations Kannada Kalike by Rekha Ainapur. Let's learn Kannada through English part 9. Pronunciations of few English letters throughout my lessons. Small n is pronounced as N as in number, capital N is pronounced as N as in Ramayana, small l is pronounced as L as in lucky, capital L is pronounced as L. It's a unique character in Kannada. Small d is pronounced as the as in darshan, capital D is pronounced as D as in dumb, small t is pronounced as T as in tandoor, and capital T is pronounced as T as in tumbler. Now let's learn how to translate some past tense sentences. That is ಭೂತಕಾಲದಲ್ಲಿ ಕೆಲವು ವಾಕ್ಯಗಳು ಮಾಡುವುದು ಕಲಿಯೋಣ. Let's start. First one. I was told so. ನನಗೆ ಹಾಗೆ ಹೇಳಲಾಗಿತ್ತು. ನನಗೆ ಹಾಗೆ ಹೇಳಲಾಗಿತ್ತು. Second, you were requested. ನಿಮ್ಮನ್ನು ವಿನಂತಿಸಲಾಗಿತ್ತು. ನಿಮ್ಮನ್ನು ವಿನಂತಿಸಲಾಗಿತ್ತು. Third, he was admitted to hospital. ಅವನನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಅವನನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು. Next one. She died in an accident. ಅವರು ಒಂದು ಅಪಘಾತದಲ್ಲಿ ಸತ್ತಿದರು. ಅವರು ಒಂದು ಅಪಘಾತದಲ್ಲಿ ಸತ್ತಿದರು. It was sent by courier. ಅದನ್ನು ಕೊರಿಯರ್ನಲ್ಲಿ ಕಳುಹಿಸಲಾಗಿತ್ತು. ಅದನ್ನು ಕೊರಿಯರ್ನಲ್ಲಿ ಕಳುಹಿಸಲಾಗಿತ್ತು. We were told to wait for some time. ನಮಗೆ ಸ್ವಲ್ಪ ಹೊತ್ತು ಕಾಯಲು ಹೇಳಲಾಗಿತ್ತು. ನಮಗೆ ಸ್ವಲ್ಪ ಹೊತ್ತು ಕಾಯಲು ಹೇಳಲಾಗಿತ್ತು. I was not given salary last month. ನನಗೆ ಕಳೆದ ತಿಂಗಳು ಸಂಬಳ ಕೊಟ್ಟಿರಲಿಲ್ಲ. ನನಗೆ ಕಳೆದ ತಿಂಗಳು ಸಂಬಳ ಕೊಟ್ಟಿರಲಿಲ್ಲ. This was not bought by car last time. ಕಳೆದ ಬಾರಿ ಇದನ್ನು ಕಾರಲ್ಲಿ ತಂದಿಲ್ಲ. ಕಳೆದ ಬಾರಿ ಇದನ್ನು ಕಾರಲ್ಲಿ ತಂದಿಲ್ಲ. Even if we requested, he was not discharged. ನಾವು ವಿನಂತಿಸಿದರೂ ಕೂಡ ಅವನನ್ನು ಬಿಡುಗಡೆ ಮಾಡಿರಲಿಲ್ಲ. ನಾವು ವಿನಂತಿಸಿದರೂ ಕೂಡ ಅವನನ್ನು ಬಿಡುಗಡೆ ಮಾಡಿರಲಿಲ್ಲ. Next one. Was she treated well? ಅವಳನ್ನು ಚೆನ್ನಾಗಿ ಉಪಚರಿಸಲಾಗಿತ್ತಾ? ಅವಳನ್ನು ಚೆನ್ನಾಗಿ ಉಪಚರಿಸಲಾಗಿತ್ತಾ? Wasn't the wall painted? ಗೋಡೆಗೆ ಬಣ್ಣ
ಹಚ್ಚಿರಲಿಲ್ಲವೇ ಗೋಡೆಗೆ ಬಣ್ಣ ಹಚ್ಚಿರಲಿಲ್ಲವೇ? 12th. Is Raju's loan application sanctioned? ರಾಜುವಿನ ಸಾಲದ ಅರ್ಜಿಯನ್ನು ಮಂಜೂರು ಮಾಡಲಾಗಿದೆಯಾ? ರಾಜುವಿನ ಸಾಲದ ಅರ್ಜಿಯನ್ನು ಮಂಜೂರು ಮಾಡಲಾಗಿದೆಯಾ? Next one. Now let's do some reading practice. Let's start. ಇವಾಗ ಸ್ವಲ್ಪ ಓದಲು ಅಭ್ಯಾಸ ಮಾಡೋಣ. Here this is only for reading practice. I have not given any meanings for them. ಆನೆ ಆನೆ, ಕರು ಕರು, ಕಥೆ ಕಥೆ, ಗಣಿ ಗಣಿ, ಖಾರ ಖಾರ, ಗರಿ ಗರಿ, ಚಳಿ ಚಳಿ, ಜನ ಜನ, ದರ ದರ. Next one. ಅಗಸ ಅಗಸ, ಕಟಕ ಕಟಕ, ಗರಡಿ ಗರಡಿ, ಚಮಚ ಚಮಚ, ಜನರು ಜನರು, ಜಳಕ ಜಳಕ, ಕುವರ ಕುವರ, ಮಕರ ಮಕರ, ಮಳಿಗೆ ಮಳಿಗೆ. Next. ಅಪಮಾನ ಅಪಮಾನ ಅಪಮಾನ, ಕಸಿಬಿಸಿ ಕಸಿಬಿಸಿ, ಮಾವು ಬೇವು ಮಾವು ಬೇವು, ಗಡಿಯಾರ ಗಡಿಯಾರ ಗಡಿಯಾರ, ಸಮಭಾವ ಸಮಭಾವ ಸಮಭಾವ, ಯಾರಿವನು ಯಾರಿವನು ಯಾರಿವನು, ರವಾನಿಸು ರವಾನಿಸು ರವಾನಿಸು, ಜನಮನ ಜನಮನ ಜನಮನ, ಜಾನುವಾರು ಜಾನುವಾರು ಜಾನುವಾರು. Now let's read about Krishna Janmashtami and understand its meaning. Let's start. ಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಓದಿ ಅದರ ಅರ್ಥ ಕಲಿಯೋಣ. ಶುರು ಮಾಡೋಣ. Let's start. ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ
ಜನ್ಮಾಷ್ಟಮಿ. ಕೃಷ್ಣ ಜನ್ಮಾಷ್ಟಮಿ ಭಾರತದಲ್ಲಿ ಆಚರಿಸಲ್ಪಡುವ ಒಂದು ಪ್ರಮುಖವಾದ ಹಬ್ಬ. ಕೃಷ್ಣ ಜನ್ಮಾಷ್ಟಮಿ. ಜನ್ಮಾಷ್ಟಮಿ ಭಾರತದಲ್ಲಿ ಆಚರಿಸಲ್ಪಡುವ ಒಂದು ಪ್ರಮುಖವಾದ ಹಬ್ಬ. Krishna Janmashtami is an important festival celebrated in India. ಕೃಷ್ಣ ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ವೈಭವದಿಂದ ಆಚರಿಸಲಾಗುತ್ತದೆ. ಕೃಷ್ಣ ಹುಟ್ಟಿದ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ವೈಭವದಿಂದ ಆಚರಿಸಲಾಗುತ್ತದೆ. Means birthday of Lord Krishna is celebrated with glory as Krishna Janmashtami or Gokulashtami. Next, ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿ ಕೃಷ್ಣನು ಹುಟ್ಟಿದ ದಿನ. ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿ ಕೃಷ್ಣನು ಹುಟ್ಟಿದ ದಿನ. In Shravana month, Krishna Paksha Ashtami day is Krishna's birthday. ಅಷ್ಟಮಿಯ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಕೃಷ್ಣನ ಜನನವಾಯಿತೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಅಷ್ಟಮಿಯ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಕೃಷ್ಣನ ಜನನವಾಯಿತೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. There is a manuscript in Puranas that Lord Krishna was born on Ashtami midnight in prison. ಮುಂದಿನ next is ಮಥುರಾ ಕೃಷ್ಣನ ಜನ್ಮ ಸ್ಥಳ. ದೇವಕಿ ಮತ್ತು ವಾಸುದೇವರು ಕೃಷ್ಣನ ತಾಯಿ ತಂದೆ. ಮಥುರಾ ಕೃಷ್ಣನ ಜನ್ಮಸ್ಥಳ. ದೇವಕಿ ಮತ್ತು ವಾಸುದೇವರು ಕೃಷ್ಣನ ತಾಯಿ ತಂದೆ. Means Mathura is Krishna's birthplace. Janmasthala means birthplace. Devaki and Vasudev are Krishna's parents. That is, Tayi means mother, Tande means father. ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮನೆ ಮತ್ತು ದೇವಾಲಯಗಳನ್ನು ಸುಂದರವಾಗಿ ಅಲಂಕರಿಸಲಾಗುತ್ತದೆ. ಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಮನೆ ಮತ್ತು ದೇವಾಲಯಗಳನ್ನು ಸುಂದರವಾಗಿ ಅಲಂಕರಿಸಲಾಗುತ್ತದೆ. Means on Krishna Janmashtami day, houses and temples are beautifully decorated. Last slide. ಕೃಷ್ಣನ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸಲಾಗುತ್ತದೆ.
ಕೃಷ್ಣನ ಪುಟ್ಟ ಹೆಜ್ಜೆಗಳನ್ನು, ಪುಟ್ಟ ಮೀನ್ಸ್ ಸ್ಮಾಲ್, ಹೆಜ್ಜೆ ಮೀನ್ಸ್ ಸ್ಟೆಪ್ಸ್, ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸಲಾಗುತ್ತದೆ. ಮೀನ್ಸ್ it is celebrated grandly by making rangoli of Krishna's small footsteps. It is celebrated grandly by making rangoli of Krishna's small footsteps. ಕೃಷ್ಣನ ವಿಗ್ರಹಗಳನ್ನು ವಿಧ ವಿಧವಾಗಿ ಅಲಂಕರಿಸಿ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಬಾಲಕೃಷ್ಣನನ್ನು ಪೂಜಿಸಲಾಗುತ್ತದೆ. ಕೃಷ್ಣನ ವಿಗ್ರಹಗಳನ್ನು, ವಿಗ್ರಹ ಮೀನ್ಸ್ ಐಡೋಲ್ ಆರ್ ಸ್ಟ್ಯಾಚ್ಯೂ, ವಿಧ ವಿಧವಾಗಿ ಅಲಂಕರಿಸಿ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಬಾಲಕೃಷ್ಣನನ್ನು ಪೂಜಿಸಲಾಗುತ್ತದೆ. ವಿಧ ವಿಧ and ಬಗೆ ಬಗೆ means variety and different. ತಿಂಡಿ means food items or food. Balakrishna is worshipped by making various kinds of snacks and by decorating Lord Krishna idols in different ways. So this is the end of the today's session. Happy Krishna Janmashtami to all. Subscribe to my Telegram channel and please like my Facebook page, and don't forget to subscribe to my YouTube channel Rex Creations Kannada Kalike. Please find above links in the description. Thank you for watching my videos. ಧನ್ಯವಾದಗಳು. Please like and share my channel and subscribe to my channel, and don't forget to press the bell icon for more updates. Thank you.